ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ರೋಹಿಣಿಗೆ ತುಂಬಾ ಶಾಕ್ ಆದಿದೆ. ಯಾಕೆ ಅಂದರೆ ಸೂರ್ಯ ಮತ್ತು ಮೀನಾ ರೋಹಿಣಿ ಅಮ್ಮನ್ನ ಮತ್ತು ರೋಹಿಣಿ ಮಗ ಕೃಷ್ಣ ಕರ್ಕೊಂಡು ಮನೆಗೆ ಬಂದಿದ್ದಾರೆ. ಅದನ್ನು ನೋಡಿ ಶಾಂತಿಗೆ ತುಂಬಾ ಕೋಪ ಬಂದಿದೆ. ನಮಗೆ ಇರೋಕ್ಕೆ ರೂಮ್ ಇಲ್ಲ, ಇವ್ರನ್ನ ಕರ್ಕೊಬಂದಿದ್ದೀರಾ, ಯಾವ ರೂಮ್ನ ಕೊಡ್ತೀರಾ ಅಂತ. ಆಗ ರೋಹಿಣಿ ಹೇಳ್ತಾಳೆ, ನಮ್ಮ ರೂಮಲ್ಲೇ ಇರಲಿ ಬಿಡಿಯತ್ತೆ ಅಂತ. ಆಗ ಶಾಂತಿ ರೋಹಿಣಿಗೆ ಹೇಳ್ತಾಳೆ, ನಾಳೆ ನೀವೇ ಇವ್ರನ್ನ ಖಾಲಿ ಮಾಡಿಸ್ಬೇಕು ಅಂತ. ಇನ್ನು ರೋಹಿಣಿ ಈ ಕಡೆ ಮಗನ್ನ ಬಂದು ನೋಡಿ ಮಗನ ಪರಿಸ್ಥಿತಿನ ನೋಡಿ ತುಂಬಾ ತಬ್ಬಿ ಅಳ್ತಾ ಇರ್ತಾಳೆ. ಇದು ಮುಂದಿನ ಸಂಚಿಕೆ. ಇವತ್ತಿನ ಸಂಚಿಕೆನ ನೋಡೋಕ್ಕಿಂತ ಮುಂಚೆ ಆಸೆ ಧಾರಾವಾಹಿನ ಇಷ್ಟಪಟ್ಟು ನೋಡೋರು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ರೋಹಿಣಿಯ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯನ ಮಾತು ಮತ್ತು ತಂದೆಯ ಗೊರಕೆನ ಕೇಳಲಾರದೆ ಮನೋಜ್ ಹೊರಗಡೆ ಬಂದು ಕೂತಿರ್ತಾನೆ. ಅಷ್ಟೊತ್ತರಲ್ಲಿ ರೋಹಿಣಿ ಚಾಪೆ ಹಿಡ್ಕೊಂಡು ಬಂದು ಮನೋಜನ ಟಚ್ ಮಾಡಿದ ತಕ್ಷಣ ಮನೋಜ್ ತುಂಬಾ ಓಡಾಡ್ಬಿಡ್ತಾನೆ, ಯಾರು ಯಾರು ಅಂತ. ಆಗ ಮನೋಜ್ ನಾನೇ ಬಂದಿರೋದು ಅಂತ ಹೇಳ್ತಾಳೆ. ಮತ್ತು ಮನೋಜ್ ಯಾಕೆ ಹೊರಗಡೆ ಕೂತಿದ್ದೀರಾ ಅಂತ ರೋಹಿಣಿ ಕೇಳಿದಾಗ, ನಮ್ಮಪ್ಪ ತುಂಬ ಗುರ್ಕೆ ಹೊಡಿತಾರೆ ಮತ್ತು ಆ ಸೂರ್ಯನ ಮಾತನ್ನು ಕೇಳೋಕ್ಕಾಗ್ತಿಲ್ಲ, ನನಗಲ್ಲಿ ನಿದ್ರೆ ಬರ್ತಿಲ್ಲ, ಅದಕ್ಕೆ ಎದ್ದು ಬಂದೆ ಅಂತ ಹೇಳ್ತಾರೆ. ಆಗ ರೋಹಿಣಿ ಕೂಡ, ಹೌದಾ ಅತ್ತೆ ಮಾತ್ರ ಈಗ ಹಿಂಸೆ ಕೊಡ್ತಾರೆ ಅಂದ್ಕೊಂಡಿದ್ದೆ, ಮಾವನು ಹಾಗೇನಾ ಅಂತ ಹೇಳಿ ಮತ್ತೆ ಮೊದಲಿನ ಜಾಗಕ್ಕೆ ಬಂದು ಅಂತ ಹೇಳಿ ಮಲಗ್ತಾರೆ. ಇನ್ನು ಬೆಳಗಾಗುತ್ತೆ. ಇನ್ನು ಶಾಂತಿ ಎದ್ದು ಸೋಫಾ ಮೇಲೆ ಕೂತ್ಕೊಂಡು ಇನ್ನೂ ಮೀನಾ ಎದ್ದಿಲ್ಲ, ಇಷ್ಟೊತ್ತು ಟೈಮ್ ಆಯಿತು ಅಂತ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮೀನಾ ಎದ್ದು ಹೊರಗಡೆ ಬರ್ತಾಳೆ. ಬಂದ ತಕ್ಷಣ, ಏನು ಮೇಡಮ್ ಅವರು ಇಷ್ಟು ಲೇಟಾಗಿ ಎದ್ದಿದ್ದೀರಾ, ರಾಶಿಗಟ್ಟಲೆ ಕೆಲಸ ಇದೆ, ಯಾರು ಮಾಡ್ತಾರೆ ಅಂತ ಬೈತಾ ಇರ್ತಾಳೆ. ಆಗ ಮೀನಾ, ಅತ್ತೆ ಡೈಲಿ ಕೆಲಸ ಮಾಡೋರಿಗೆ ವಾರದಲ್ಲಿ ಒಂದು ದಿನನಾದರೂ ರಜೆ ಇರುತ್ತೆ, ಆದರೆ ನಾನು ಒಂದು ದಿನವೂ ರಜೆ ತಗೊಂಡಿಲ್ಲ. ಆದರೆ ನನಗೆ ಇವತ್ತು ಹುಷಾರಿಲ್ಲ ಅತ್ತೆ, ನನಗೆ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ಲೇಟಾಗಿದ್ದೆ, ಇವತ್ತೊಂದು ದಿನ ಅವರವರೇ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ, ಓ ಮೇಡಮ್ ಅವರು ನಾವೇ ಮಾಡ್ಕೊಳ್ಳಿ, ಸೆಲ್ಫ್ ಸರ್ವಿಸಾ ಅಂತ ಹೇಳ್ತಾ ಇದೀಯಾ ಅಂದ್ಬಿಟ್ಟು ಕೋಪ ಮಾಡ್ಕೊಳ್ಳೋಕೆ ಶುರುವಾಯ್ತಾಳೆ. ಇಲ್ಲ ಅತ್ತೆ, ನನಗೆ ಇವತ್ತು ಹುಷಾರಿಲ್ಲ, ಇವತ್ತು ಒಂದು ದಿನ ಮಾಡ್ಕೊಳ್ಳಿ, ನಾಳೆಯಿಂದ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋದೇ ಇಲ್ಲ. ಅಷ್ಟೊತ್ತಿಗೆ ರಂಗನಾಥ ಬಂದು ಶಾಂತಿಗೆ ತುಂಬಾ ಬೈಯೋಕ್ಕೆ ಶುರು ಮಾಡ್ತಾರೆ. ನಾನಾಗೋದಕ್ಕೆ ನಿಮಗೆ ಮುಖ ಮುಸುಡಿಗೆ ಹೊಡಿದೆ, ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಹೇಳ್ತೀನಿ ಅಷ್ಟೇ, ಬೇರೆಯವರಾಗಿದ್ದರೆ ನಿನಗೆ ಮುಖಕ್ಕೆ ಹೊಡೆದು ತುಟಿಗೆ ಲಿಫ್ಟಿಗೆ ಹಾಕೋಕ್ಕೂ ಇರಬಾರ್ದಿತ್ತು, ಹಾಗೆ ಮಾಡ್ತಾಯಿದ್ರು. ನಮ್ಮಮ್ಮ ಕಲಿಸ್ಕೊಟ್ಟು ಬುದ್ಧಿನೋ ಅಥವಾ ನನ್ನಲ್ಲಿರೋ ಅತಿಯಾದ ತಾಳ್ಮೆನೋ ಗೊತ್ತಿಲ್ಲ, ನಾನು ನಿನ್ನ ಮೇಲೆ ಕೈ ಮಾಡಿಲ್ಲ ಅಂತ ಹೇಳ್ತಾರೆ. ಇನ್ನು ಅಷ್ಟೊತ್ತಿಗೆ ಮನೋಜ್ ಮತ್ತು ರೋಹಿಣಿ ಬಂದು, ಇನ್ನೂ ತಿಂಡಿ ಆಗಿಲ್ವಾ, ನಾವು ಅಂಗಡಿ ಓಪನ್ ಮಾಡೋಕ್ಕೆ ಹೋಗಬೇಕು ಅಂತಾರೆ. ಆಗ ಮೇಡಮ್ ಅವರು ತಿಂಡಿ ಮಾಡಲ್ವಂತೆ, ಸೆಲ್ಫ್ ಸರ್ವಿಸು ಅಂತ ಶಾಂತಿ ಹೇಳ್ತಾಳೆ. ಆಗ ರಾತ್ರಿ ಆದರೆ ಸೂರ್ಯನ ಕಾಟ, ಬೆಳಗ್ಗೆ ಆದರೆ ಇವಳ ಕಾಟ, ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅಂತ ಮನೋಜ್ ಹೇಳ್ತಾನೆ. ಇನ್ನು ಅಷ್ಟೊತ್ತಿಗೆ ಶ್ರುತಿ ಮತ್ತು ರವಿ ಬರ್ತಾರೆ. ಆಗ ಯಾಕೆ ನಿಮ್ಮದು ಯಾವಾಗಲೂ ಇದೇ ಜಗಳನ, ಯಾವಾಗಲೂ ಯಾಕೆ ಹೀಗೆ ಜಗಳ ಆಡ್ತೀರಾ ಅಂತ ಕೇಳ್ತಾರೆ. ಜಗಳನ ಬಿಡಿ, ಬನ್ನಿ ತಿಂಡಿ ಮಾಡೋಣ ಅಂತ ಶ್ರುತಿ ಕರೀತಾಳೆ. ಆಗ ಶಾಂತಿ ಅವರು, ತಿಂಡಿ ಮಾಡಿಲ್ಲ, ಮೀನಾಗೆ ಹುಷಾರಿಲ್ವಂತೆ ಅಂತ ಹೇಳ್ತಾರೆ. ಹೌದಾ ಮೀನಾ ಅವರೇ, ಹುಷಾರಿಲ್ವಾ, ನೀವು ಯಾಕೆ ಇಷ್ಟು ಬೇಗ ಇದ್ರಿ, ಮಲ್ಕೊಳ್ಳೋದಲ್ವ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳ್ತಾಳೆ ಶ್ರುತಿ. ಆಗ ಶಾಂತಿ, ಆಕಳಿಸೋರಿಗೆ ಹಾಸಿಗೆ ಹಸ್ದಂಗೆ ನೀನೇನಮ್ಮ ಹೀಗೆ ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ. ಆಗ ಶ್ರುತಿ ಗಂಡ ರವಿ ತುಂಬಾ ಅಮ್ಮನ ಮೇಲೆ ಕೋಪ ಮಾಡ್ಕೋತಾರೆ. ನಿನಗೇನು ಮನುಷ್ಯತ್ವನೇ ಇಲ್ವಾ ಅಮ್ಮ ಅಂತ, ಅದಕ್ಕೆ ನೀವು ರೆಸ್ಟ್ ಮಾಡಿ, ನಾವು ಹೊರಗಡೆ ತಿನ್ಕೋತೀವಿ ಅಂತ ಹೇಳಿ ಶ್ರುತಿ ಮತ್ತು ರವಿ ಹೊರಟೋಗ್ತಾರೆ. ಇನ್ನು ರೋಹಿಣಿ ಮತ್ತು ಮನೋಜ್ ಕೂಡ ಅಂಗಡಿ ಕಡೆಗೆ ಹೊರಡ್ತಾರೆ. ಸೂರ್ಯ, ಅಪ್ಪನಿಗೆ ಮಾತ್ರ ಅಡುಗೆ ಮಾಡು, ಇನ್ಯಾರಿಗೂ ಮಾಡಬೇಡ, ಶಾಂತಿ ಸ್ವಂತ ಮಾಡ್ಕೊಳ್ಳಿ ಅಂತ ಹೇಳಿ ಮೀನಾಗೆ ಹುಷಾರಿಲ್ಲದೆ ಇರೋ ಕಾರಣ ಹಾಸ್ಪಿಟ್ಲ್ ಕಡೆಗೆ ಕರ್ಕೊಂಡು ಹೊರಡ್ತಾನೆ. ಮೀನಾ ಮತ್ತು ಸೂರ್ಯ ಹಾಸ್ಪಿಟಲ್ಗೆ ತೋರಿಸಿ ಹೊರಗಡೆ ಬರೋಂಥ ಸಂದರ್ಭದಲ್ಲಿ ಸಡನ್ನಾಗಿ ಒಂದು ಆಂಬುಲೆನ್ಸ್ ಬರುತ್ತೆ. ಆಂಬುಲೆನ್ಸಲ್ಲಿ ರೋಹಿಣಿಯ ಅಮ್ಮ ಇಳಿದಿರ್ತಾರೆ. ಆಗ ಮೀನಾ ಅವರನ್ನು ನೋಡಿ, ರೀ ಕ್ರಿಶ್ ಅಜ್ಜಿ ನೋಡಿ ಅಂತ ತೋರಿಸ್ತಾಳೆ. ಆಗ ಸೂರ್ಯ ಸಡನ್ನಾಗಿ ಹೋಗಿ ನೋಡಿದಾಗ ಕ್ರಿಶ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ಸೂರ್ಯ ಅವನನ್ನು ಎತ್ಕೊಂಡು ಸಡನ್ನಾಗಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಒಳಗಡೆಗೆ ಹೋಗ್ತಾನೆ. ಆಗ ಡಾಕ್ಟ್ರು ಏನಾಯಿತು ಅಂತ ಕೇಳ್ತಾರೆ. ಮಗು ಆಟ ಆಡುವಾಗ ಯಾವುದೋ ಗಾಡಿ ಗುದ್ಕೊಂಡು ಹೋಯಿತು, ನಾವು ಹಳ್ಳಿಯವರು, ಅಲ್ಲಿ ಹಾಸ್ಪಿಟಲಿಂದ ಇಲ್ಲಿಗೆ ರೆಫರ್ ಮಾಡಿ ಬರ್ಕೊಟ್ರು ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಆಮೇಲೆ ಡಾಕ್ಟರು ತುಂಬ ಎಮರ್ಜೆನ್ಸಿ ಇದೆ ಅಂತ ಒಳಗಡೆಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ಸೂರ್ಯ ಮತ್ತು ಮೀನಾ ಅವರ ತಾಯಿನ, ರೋಹಿಣಿ ತಾಯಿನ ಕೇಳ್ತಾ ಇರ್ತಾರೆ, ಏನಾಯಿತು ಅಮ್ಮ ಅಂತ. ಆಗ ಹೊರಗಡೆ ಆಟ ಆಡುವಾಗ ಯಾವುದೋ ಗಾಡಿ ಗುದ್ದಿಸ್ಕೊಂಡು ಹೋಯ್ತು ಅಂತ ಹೇಳ್ತಾರೆ. ಸೂರ್ಯ ಕೇಳ್ತಾನೆ, ಗಾಡಿ ನಂಬರ್ ಏನಾದರೂ ಗೊತ್ತಾ ಅಂತ. ಇಲ್ಲ ಅಪ್ಪ, ನಾನು ಅದನ್ನೇನೂ ನೋಡಿಲ್ಲ ಅಂತ ಹೇಳ್ತಾರೆ. ಸರಿ ಅಮ್ಮ, ನೀವು ಯೋಚನೆ ಮಾಡಬೇಡಿ, ಹುಷಾರಾಗ್ತಾನೆ ಅಂತ ಹೇಳ್ತಾರೆ. ಆಗ ರೋಹಿಣಿ ಅಮ್ಮ, ಅವನು ಹುಷಾರಿಲ್ಲ, ಬದುಕಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಶಾಂತಿ ಹೋಮ್ ಅಪ್ಲಯನ್ಸಲ್ಲಿ ರೋಹಿಣಿ ಮತ್ತು ಮನೋಜ್ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ರೋಹಿಣಿಗೆ ಫೋನ್ ಬರುತ್ತೆ. ಆಗ ಮನೋಜು, ರೋಹಿಣಿ ನಿನಗೆ ಕಾಲ್ ಬರ್ತಾ ಇದೆ ಅಂತ ಕರೆದು ಹೇಳ್ತಾನೆ. ಆಗ ರೋಹಿಣಿ ಬಂದು ಫೋನ್ನ ತಗೊಳ್ತಾಳೆ. ಆಗ ಮನೋಜ್ ಕೇಳ್ತಾನೆ,
ಮಾ ಅಂತ ಕೂರಿಸಿದೆಯಲ್ಲ ಯಾರ್ದಿದು ಅಂತ. ಆಗ ರೋಹಿಣಿ ಶಾಕ್ ಆಗಿ ಇದು ನನ್ನ ಕ್ಲೈಂಟ್ ಅಂತ ಹೇಳಿ ಫೋನ್ನ ತಗೊಂಡು ನಾನು 5 ನಿಮಿಷ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾಳೆ. ಬಂದು ಅಮ್ಮನ ಹತ್ರ ಕೂಗಾಡ್ತಾಳೆ, ಅಮ್ಮ ನಾನು ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ ಮನೋಜ್ ಇಲ್ಲೇ ಇದ್ದಾರೆ, ನಾನಾಗೆ ಫೋನ್ ಮಾಡೋ ಗಂಟ ಮಾಡಬೇಡ ಅಂತ. ಆಗ ಆ ಕಡೆಯಿಂದ ಅಮ್ಮ ತುಂಬಾ ಅಳ್ತಾ ಇರ್ತಾರೆ. ಆಗ ಏನಾಯ್ತಮ್ಮ, ಯಾಕೆ ಅಳ್ತಾ ಇದೆಯಾ ಅಂತ ರೋಹಿಣಿ ಕೇಳ್ತಾಳೆ. ಆಗ ಕ್ರಿಶ್ಗೆ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾಳೆ. ಅಮ್ಮ ನಿನ್ಗಿರೋದೊಂದು ಮಗುನು ನೋಡ್ಕೊಳಕ್ಕಾಗಲ್ವಾ ಅಂತ ರೇಗಾಡ್ತಾಳೆ. ಆಮೇಲೆ ಅಮ್ಮ ಈಗ ಯಾವ ಹಾಸ್ಪಿಟ್ಲಲ್ಲಿ ಇದೆಯಾ ಅಂತ ಕೇಳ್ತಾಳೆ ರೋಹಿಣಿ. ಆಗ ಅಮ್ಮ ನೀನು ನನ್ನನ್ನು ಅಡ್ಮಿಟ್ ಮಾಡಿದೆಯಲ್ಲ ಅದೇ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮನೋಜ್ ಬಂದು ಒಬ್ಬರು ಕ್ಲೈಂಟ್ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡು, ಇವಳು ನನ್ನ ಹೆಂಡತಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರ್ತಾನೆ. ಸರಿ ಮನೋಜ್, ನನಗೆ ಇಂಪಾರ್ಟೆಂಟ್ ಕಾಲ್ ಇದೆ ಅಂತ ಇವಳು ಮತ್ತೆ ಮಾತಾಡೋಕ್ಕೆ ಶುರುವಾಗ್ತಾಳೆ. ಅಮ್ಮ ನಾನೀಗ ಕೃಷ್ಣ ನೋಡಬೇಕು, ನಾನೀಗ ಇಲ್ಲೇ ಬರ್ತೀನಿ ಅಂತ ಹೇಳ್ತಾಳೆ ರೋಹಿಣಿ. ಆದರೆ ಅವರಮ್ಮ ನನ್ನ ಜೊತೆ ಈಗ ಸೂರ್ಯ ಮತ್ತು ಮೀನಾ ಇದ್ದಾರೆ ಅಮ್ಮ, ನೀನು ದಯವಿಟ್ಟು ಈಗಲೇ ಬರಬೇಡ ಅಂತ ಹೇಳ್ತಾರೆ. ಸರಿ ಅಮ್ಮ ಆಯಿತು ಅಂತ ಹೇಳಿ ಅವರಿಬ್ಬರು ಮಾತುಕತೆನ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮನೋಜ್ ಕರೀತಾನೆ. ಹಾಗಾಗಿ ರೋಹಿಣಿ ಒಳಗಡೆ ಬರ್ತಾಳೆ. ಒಳಗಡೆ ಬಂದಾದಮೇಲೆ ಇದನ್ನು ಕೆಟಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತ ಮನೋಜ್ ಹೇಳ್ತಾ ಇರ್ತಾನೆ. ಆದರೆ ಇವಳ ಮನಸ್ಸೆಲ್ಲ ಕ್ರಿಶ್ ಕಡೆಗೇ ಇರುತ್ತೆ. ಆಯಿತು ಅಂತ ಹೇಳಿ ಇವಳು ಒಂದು ಪ್ಲ್ಯಾನ್ ಮಾಡ್ತಾಳೆ, ಒಂದಷ್ಟು ಹಾಸ್ಪಿಟ್ಲಿಗೂ ಕೂಡ ಕೆಟಲ್ನ ಫ್ರೀಯಾಗಿ ಕೊಡೋಣ, ಆಗ ನಮ್ಮ ಅಂಗಡಿಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಅಂತ ಮನೋಜ್ಗೆ ಒಂದು ಐಡಿಯಾ ಕೊಟ್ಟು, ಸರಿ ಆಯಿತು ಅಂತ ಹೇಳಿ ಒಂದಷ್ಟು ಕೆಟಲ್ಗಳನ್ನ, ಒಂದು 10 ಕೆಟಲ್ಗಳನ್ನ ಪ್ಯಾಕ್ ಮಾಡಿಕೊಂಡು ನಾನು ಇವತ್ತೇ ಹಾಸ್ಪಿಟಲ್ಗೆ ವಿಸಿಟ್ ಕೊಡ್ತೀನಿ ಅಂತ ಹೇಳಿ ಕೆಟಲ್ನ ಪ್ಯಾಕ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಆಗ ಮನೋಜು ನಿಂತ್ಕೋ ರೋಹಿಣಿ ಅಂತ ಹೇಳ್ತಾನೆ. ಆಗ ಇವಳಿಗೆ ಶಾಕ್ ಆಗುತ್ತೆ, ಯಾಕೆ ಅಂತ. ಆಗ ಮನೋಜು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ನಮ್ಮ ಕಾರ್ಡ್ನು ಕೊಡು, ಅವರು ನಮ್ಮನ್ನು ಹುಡ್ಕೋಕ್ಕೆ ತುಂಬ ಈಸಿ ಆಗುತ್ತೆ ಅಲ್ವ ಅಂತ ಹೇಳ್ತಾನೆ. ಓಕೆ ಮನೋಜ್ ಅಂತ ಹೇಳಿ ಅವಳು ಕೆಟಲ್ನ ತಗೊಂಡು ಇವತ್ತು ಹೊರಗಡೆ ಬಂದಿದ್ದಾಳೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಕ್ರಿಶ್ ಮತ್ತು ಅಮ್ಮನ್ನ ರೋಹಿಣಿನೇ ಮನೆಯಿಂದ ಹೊರಗಾಗ್ತಾಳಾ ಅಥವಾ ಮನೆಯವರಿಗೆ ಸಿಕ್ಕಿ ಬೀಳ್ತಾಳ ಅನ್ನೋದನ್ನು ಕಾದು ನೋಡೋಣ. ಆಸೆ ಧಾರಾವಾಹಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಪ್ರತಿದಿನ ಆಸೆ ಧಾರಾವಾಹಿಯ ಎಲ್ಲ ಎಪಿಸೋಡ್ಗಳನ್ನ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.